ನನಗೆ ವಂಶ ಪಾರಂಪರ್ಯವಾಗಿ ಬಂದದ್ದಲ್ಲ. ಶತಯಾಗಗಳನ್ನು ಮಾಡಿ ತ್ರಿಮೂರ್ತಿಗಳ ಕೃಪೆಯಿಂದ ಈ ಸ್ವರ್ಗಾಧಿಪತ್ಯವನ್ನು ಪಡೆದವನು ನಾನು. ಈ ದೇವಲೋಕದ ಸಭೆ ಸುಧರ್ಮ ಸಭೆ. ದೇವೇಂದ್ರ, ಅಮೃತಪಾನ ಮಾಡಿದ ನಾವು ಅಮರರು. ಯುದ್ಧದಲ್ಲಿ ಅಪಜಯ ನಮಗಿಲ್ಲ. ಹೌದು, ಅಲ್ಲದೆ ಶ್ರೀಹರಿಯ ಪೂರ್ಣಾನುಗ್ರಹಕ್ಕೆ ಪಾತ್ರರಾದ ನಮ್ಮನ್ನು ಎದುರಿಸಲು ಬಂದರೆ ನನ್ನ ಸಂತಾನವನ್ನು ತೆಗೆಸಿ ಅವರನ್ನು ಕೊನೆಗಾಣಿಸುತ್ತೇನೆ. ಇದು ನಿಶ್ಚಯ. ಸುರಪಾಲ, ನಾನಿಗೆಯ ಮಗ ಮಹಿಷಾಸುರನೆಂಬ ರಕ್ಕಸ ಬ್ರಹ್ಮನಿಂದ ವರ ಪಡೆದು ಲೋಕಕಂಟಕನಾಗಿ ಮರೆಯುತ್ತಿದ್ದಾನೆ. ಮುಂದೆ ಈ ದೇವಲೋಕಕ್ಕೂ ಬರಬಹುದು. ದೇವತೆಗಳೇ, ಒಂದು ವೇಳೆ ಧೂರ್ಣ ಮಹಿಷಾಸುರನು ಇಲ್ಲಿಗೆ ಬಂದದ್ದೇ ಆದರೆ ನೀವೇನು ಮಾಡುವಿರಿ? ದೇವಾ, ಸುರಪಾಲ, ಚಿಂತಿಸಬೇಡಿ. ಎಷ್ಟೇ ಚಾಣಾಕ್ಷತನದಿಂದ ಅಸುರರು ವರವನ್ನ ಪಡೆದರೂ ಕೊನೆಗೆ ಅವರ ವರವೇ ಅವರಿಗೆ ಮುಳುವಾಗುತ್ತದೆ ಎಂಬುದರಲ್ಲಿ ಸಂಶಯವಿಲ್ಲ. ಹರಿಯ ದಯೆ ನಮ್ಮ ಮೇಲಿರಲು ಸೋಲುವ ಭಯವೇಕೆ? ಆ ದುರುಳ ಮಹಿಷಾಸುರನು ಇಲ್ಲಿಗೆ ಬರುತ್ತಿದ್ದಾನೆ.
ಅವನನ್ನು ಎದುರಿಸಲು ಎಲ್ಲರೂ ಸಜ್ಜಾಗಿ. ಹಾಗೆಯೇ ಆಗಲಿ ಸುರಪಾಲ.
ಇಲ್ಲವಾದರೆ ನಿನ್ನ ಪ್ರಾಣ ಹರಳೆಯುವನು. ಬಾಗುಂಡೆ ವಿಜಯ ನಮ್ಮ ಬಾರಿಗೆ ಸ್ವರ್ಗದ ಅಧಿಕಾರ ಈ ಮಹಿಷಾಸುರನಿಗೆ ನಮ್ಮ ರಾಕ್ಷಸರೆಲ್ಲರೂ ಸಂತೋಷದಿಂದಿದ್ದಾರೆ. ಕುಳಿತವರು ಚಂದ್ರಕಾಂತ ಶಿಲೆಯೊಳೊಂದಾಗಿ ಖಳನ ವಧಿಸುವ ಯತ್ನ ಯೋಚಿಸುತ್ತಿರಲು ನಳಿನ ಭವಸುರರೊಡಗೊಂಡು ನಡೆ ತಂದು ಪದಕಲಗಲು ಹರಿಯರ ಪದಕೇರಗಿ ಸಕಲರು ಕಾಯುವುದು ಎಮ್ಮನು
ನೊಂದ ಕಷ್ಟವ ಕೇಳಿಕೊಂಡೆ ಮಗು ವಿಷ್ಣು ಮಹೇಶ್ವರ ಇಂದ್ರಾದಿ ಸುಮನಸರೇ ಏಳಿ ಎದ್ದೇಳಿರಿ. ನಿಮ್ಮ ಮುಖಾರವಿಂದ ಬಾಡಿ ಹೋಗಿದೆ. ಕಪೋಲದ ವೇಳೆ ಕಣ್ಣೀರ ಧಾರೆ. ಕಷ್ಟ ಬಂದಾಗ ಬಂದು ನಿಮ್ಮ ಇಷ್ಟಾರ್ಥವನ್ನು ಈಡೇರಿಸುವಂತೆ ವಚನವನ್ನಿತ್ತವಳು ನಾನು. ಇದೋ ಪ್ರತ್ಯಕ್ಷನಾಗಿದ್ದೇನೆ. ಕಷ್ಟ ಬಂದೆ ಮಕ್ಕಳೇ, ಯಾರಿಂದ ಹೇಳಿರಿ, ಪರಿಹರಿಸುತ್ತೇನೆ. ಮಾತೆಲಾಲಿಸು ಕಳಮೈಷ ವಿಧಾತ ಮೊದಲನೆಯ ಸುರಲೋಕವೆಲ್ಲವ ಜೊತೆಗಡಿಸಿ ನಿರ್ಭೀತಿಯಿಂದ ಜಗನ್ಮಾತೆ, ದುಷ್ಟರಾಜ ಮಹಿಷಾಸುರ ಸುರಲೋಕಕ್ಕೆ ದಾಳಿ ಮಾಡಿದ್ದಾನೆ. ನೀವೇ ರಕ್ಷಿಸಬೇಕು. ಅರಿತ ಕಟ್ಟು ತುರ್ವ ಅರಿತ ಕಟ್ಟು ಯಾರು? ಶಂಕರರೇ. ಶಂಕ ದುರ್ಗಂಧ ಎನಲು ಜಯ ಜಯವೆಂದು ಸಕಲರು ಎನಲು ಜಯ ಜಯವೆಂದು ಸಕಲರು ಮಣಿಯಲಾಗಿಯೇ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣಗಳ ನರ್ಪಿಸಲು ವನಜನಾಭನು ಕರದ ಚಕ್ರವ ವನಜನಾಭನು ಕರದ ಚಕ್ರವ ತ್ರಿನಯನಾಗ ತ್ರಿಶೂಲವನು ತ್ರಿನಯನಾಗ ತ್ರಿಶೂಲವನು ಕನಕ ಗರ್ಭನು ಬ್ರಹ್ಮದಂಡವನಿತ್ತು ಪದಕೆರಗೆ ಜಯ 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 ಮಹಿಷಾಸುರನೇ ಮೊದಲಾದ ರಾಕ್ಷಸರ ವಧೆಗಾಗಿ, ಲೋಕದ ಕಲ್ಯಾಣಕ್ಕಾಗಿ ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ. ಶ್ರೀದೇವಿ ದೇವೇಂದ್ರ ಮುತ ಚರಣೆ ಶ್ರೀದೇವಿ ದೇವೇಂದ್ರ ಮುತ ಚರಣೆ ಕರುಣಾಭರಣೆ ಶರಣೋದ್ಧರಣೆ ಶ್ರೀದೇವಿ ದೇವೇಂದ್ರ ಮುತ ಚರಣೆ ಕರುಣಾಭರಣೆ ಶರಣೋದ್ಧರಣೆ ಶೂಲಗಸ್ತೆ ಭಾಷ
ಮನದೇ ಆ ಮಕ್ಕಳೇ, ದುಷ್ಟ ಸಂಹಾರಕ್ಕಾಗಿ ಲೋಕದ ಮಂಗಳಕ್ಕಾಗಿ ನಾನು ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಗಂಡ, ಕೂಷ್ಮಾಂಡ, ಕಂದಮಾತ, ಕಾತ್ಯಾಯಿನಿ, ಕಾಲರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ ಹೀಗೆ 9 ಅವತಾರಗಳಲ್ಲಿ ಹೋರಾಡಿದಂತ ಈ ದಿನವನ್ನು ಲೋಕದ ಜನರು ನವರಾತ್ರಿ ಎಂದು ಆಚರಿಸಲಿ. 10ನೇ ದಿನವನ್ನು ವಿಜಯದಶಮಿ ಎಂದು ಆಚರಿಸಲಿ. ಮಹಿಷಮರ್ದಿನಿಯ ಕಥಾ ಭಾಗವನ್ನು ಯಾರು ಆಡುತ್ತಾರೋ, ನೋಡುತ್ತಾರೋ, ಕೇಳುತ್ತಾರೋ ಎಲ್ಲರಿಗೂ ಒಳ್ಳೆಯದಾಗಲಿ, ಮಂಗಳವಾಗಲಿ. ಶಕ್ತಿಗರೆ ಸೋದರ ಭಯಹಾರೆ ಮಧುಕೈಟ ಭರಶಿನಿ ಮಧುಕೈಟ ಸಾಧು ಯೋಗಿ ಜನಮೋದಿನಿ ಓಂಕಾರಿ ಸಾಧು ಯೋಗಿ ಜನ